ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಪ್ರೊಫೈಲನ್ನು ಯಾವ ರೀತಿಯಾಗಿ ಬರೆಯಬೇಕು ಎಂಬುದನ್ನು ತಿಳಿಯೋಣ. ಸೊ ಪ್ರೊಫೈಲ್ ರೈಟಿಂಗ್ ಅಂತಂದರೆ ಇದು ವ್ಯಕ್ತಿ ಚಿತ್ರ ಅಂತ ಹೇಳಬಹುದು. ವ್ಯಕ್ತಿ ಚಿತ್ರ ಅಂತಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಘಟನೆಗಳನ್ನ ಅಂಶಗಳ ರೂಪದಲ್ಲಿ ಏನು ಮಾಡಿರ್ತಾರೆ ಅಂತಂತಂದರೆ ಕೊಟ್ಟಿರ್ತಾರೆ. ಅದನ್ನು ನಾವು ಪ್ಯಾರಾಗ್ರಾಫ್ನಲ್ಲಿ ಏನು ಮಾಡಬೇಕಾಗತ್ತೆ ಅಂತಂತಂದರೆ ಬರೆಯಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈ ಒಂದು ಕ್ವಶನ್ ಪೇಪರ್ನ ನೋಡಿದ ನಂತರ ನಿಮಗೆ ಗೊತ್ತಾಗ್ಬೋದು. ಇದು ಈ ವರ್ಷದ 10ನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಗಣೇಶ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೀವ್ಸ್ ಗಿವನ್ ಬಿಲೋ. ಇದು ಗಣೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಆಗಿದ್ದು, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳ ಆಧಾರದ ಮೇಲೆ ಒಂದು ಪ್ಯಾರಾಗ್ರಾಫನ್ನು ಬರೆಯಬೇಕು ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ದಟ್ ಈಸ್ ಫಾರ್ 3 ಮಾರ್ಕ್ಸ್. ಇದು ಎಷ್ಟು ಅಂಕಗಳಿಗಿರುತ್ತೆ ಅಂತಂತಂದರೆ 3 ಮಾರ್ಕ್ಸಿಗೆ ಬರುತ್ತೆ. ಸೊ ಈ ರೀತಿ ಅನೇಕ ಪ್ರೊಫೈಲ್ಗಳನ್ನು ಗಮನಿಸಿದಾಗ ಕೆಲವೊಂದಿಷ್ಟು ಅಂಶಗಳ ಮೇಲೆ ಪ್ರೊಫೈಲನ್ನು ಕೊಟ್ಟಿರ್ತಾರೆ. ಈ ಒಂದು ಪ್ರೊಫೈಲಲ್ಲಿ ಇಲ್ಲಿ ಏಜ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಪ್ಲೇಸ್ ಇದೆ, ಕ್ವಾಲಿಫಿಕೇಷನ್, ನೇಮ್ ಆಫ್ ಸ್ಪೌಸ್, ಡಾಟರ್, ಪ್ರೊಫೆಷನ್, ಹಾಬೀಸ್ ಆ್ಯಂಡ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ. ಈ ಥರನಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಆದರೆ ಪ್ರತಿಯೊಂದು ಪ್ರೊಫೈಲ್ನಲ್ಲಿ ಈ ಪಾಯಿಂಟ್ಸ್ಗಳಷ್ಟೇ ಇರೋದಿಲ್ಲ. ಇದನ್ನು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಏನಾಗುತ್ತೆ ಅಂತಂತಂದರೆ ಎಕ್ಸಾಮ್ನಲ್ಲಿ ಅಪಿಯರ್ ಆಗುತ್ತೆ. ಸೊ ಆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಒಟ್ಟಿಗೆ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನೋಡೋಣ ಈಗ. ಮೊದಲನೇದು ಬರ್ತ್ ಅಥವಾ ಬಾರ್ನ್ ಇರಬಹುದು. ಆಮೇಲೆ ಫುಲ್ ನೇಮ್ ಅಂತ ಇದ್ದಿರುತ್ತೆ. ನಿಕ್ ನೇಮ್ಸ್ ಆ್ಯಂಡ್ ಅಥವಾ ನೋನ್ ಆ್ಯಸ್ ಅಂತ ಇರುತ್ತೆ. ಏಜ್ ಇರುತ್ತೆ. ಪ್ರೊಫೆಷನ್ ಆರ್ ಅಕ್ಯುಪೇಷನ್ ಅಂತ ಇರುತ್ತೆ. ನ್ಯಾಷನಾಲಿಟಿನೂ ಬರಬಹುದು. ನೋನ್ ಫಾರ್ ಆರ್ ಫೇಮಸ್ ಫಾರ್ ಅಂತ ಇರುತ್ತೆ. ಅಚೀವ್ಮೆಂಟ್ಸ್ ಆರ್ ಅಡ್ವಾಂಟೇಜಸ್ ಆರ್ ಕಾಂಟ್ರಿಬ್ಯೂಷನ್ಸ್ ಅಂತ ಇರುತ್ತೆ. ಆಮೇಲೆ ಕ್ವಾಲಿಫಿಕೇಷನ್ಸ್ ಅಥವಾ ಎಜುಕೇಷನ್ ಅಂತಲೂ ಬರಬಹುದು. ಫ್ಯಾಮಿಲಿ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಪ್ಲೇಸ್ ಆಫ್ ವರ್ಕ್ ಇರುತ್ತೆ. ಸ್ಪೆಷಲೈಜೇಷನ್ ಇರುತ್ತೆ. ಲೆಂತ್ ಆಫ್ ಸರ್ವಿಸ್ ಆರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಪಾಯಿಂಟೂ ಇರಬಹುದು. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆರ್ ಹಿಸ್ ಕ್ವಾಲಿಟೀಸ್ ಆರ್ ಹಿ ವಾಸ್ ಫೇಮಸ್ ಫಾರ್ ಅಂತಲೂ ಕೊಟ್ಟಿರ್ತಾರೆ. ಆಮೇಲೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹಾಬೀಸ್ಗಳಿರಬಹುದು ಅಥವಾ ಇಂಟ್ರೆಸ್ಟ್ಗಳಿರ್ಬೋದು, ಅವುಗಳನ್ನ ಕೊಟ್ಟಿರಬಹುದು. ಆಮೇಲೆ ಆ ವ್ಯಕ್ತಿಯ ಪೇರೆಂಟ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿರಬಹುದು. ಅಥವಾ ಆ ವ್ಯಕ್ತಿ ಒಂದು ವೇಳೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಆಟಗಾರನಿದ್ದ ಅಂತಂದರೆ ಸ್ಪೋರ್ಟ್ಸ್ ಅಥವಾ ಆತ ಯಾವ ಇವೆಂಟ್ಸ್ನಲ್ಲಿ ಭಾಗಿಯಾಗಿದ್ದ, ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಅನ್ನೋಕ್ಕೋಸ್ಕರ ಈ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡಬಹುದು. ಆಮೇಲೆ ಆತನ ಕೋಚ್ ಯಾರು ಅಂತಲೂ ಇದ್ದಿರಬಹುದು. ಆಮೇಲೆ ಒಂದು ವೇಳೆ ಆತ ಸಾಹಿತಿಯಾಗಿದ್ದರೆ ಆತನ ನೋಟೇಬಲ್ ವರ್ಕ್ಸ್, ಪ್ರಮುಖ ಕೃತಿಗಳು ಯಾವುವು ಅನ್ನೋ ಪಾಯಿಂಟ್ಸ್ನೂ ಇರುತ್ತೆ. ಆತನಿಗೆ ಯಾವ ಅವಾರ್ಡ್ಸ್ ಬಂದಿರುತ್ತೆ ಅನ್ನೋದಿರುತ್ತೆ. ಆ ವ್ಯಕ್ತಿ ಯಾವಾಗ ಡೆತ್ ಆಯಿತು, ಆ ವ್ಯಕ್ತಿಯ ಡೆತ್ ಯಾವಾಗ ಆಯಿತು ಅನ್ನೋದು ಇರುತ್ತೆ. ಆತನ ಹೈಟ್ ಮತ್ತು ವೇಟ್ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಸ್ಪೌಸ್ ಬಗ್ಗೆನೂ ಕೂಡ ಏನಿರುತ್ತೆ ಅಂದರೆ ಮಾಹಿತಿ ಇರುತ್ತೆ. ಚಿಲ್ಡ್ರನ್ ಬಗ್ಗೆನೂ ಈ ರೀತಿಯಾಗಿ ಒಂದು ಕಡಿಮೆ ಅಂತಂದರೂ ಒಂದು 24 ಪಾಯಿಂಟ್ಸ್ಗಳ ಆಧಾರದಲ್ಲಿ ಕೆಲವೊಂದಿಷ್ಟು ಕೇವಲ 4ರಿಂದ 5 ಪಾಯಿಂಟ್ಸ್ಗಳನ್ನ ಮಾತ್ರ ನಮಗೆ ಕೊಟ್ಟು ಪ್ರೊಫೈಲನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು ಪ್ಯಾರಾಗ್ರಾಫಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂತಂತಂದರೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಮೇಲಿಂದ ಮೇಲೆ ರಿಪೀಟ್ ಆಗುತ್ತೆ. ಬರ್ತ್ ಇರಬಹುದು. ಆಮೇಲೆ ಅಚೀವ್ಮೆಂಟ್ಸ್, ಅಚೀವ್ಮೆಂಟ್ಸು, ಅಡ್ವಾಂಟೇಜಸ್ಸು, ಕಾಂಟ್ರಿಬ್ಯೂಷನ್ಸ್ ಇದ್ದಿರಬಹುದು. ಅಥವಾ ಕ್ವಾಲಿಫಿಕೇಷನ್, ಎಜುಕೇಷನ್ ಇದ್ದಿರಬಹುದು. ಹಾಬೀಸ್ ಅಥವಾ ಇಂಟ್ರೆಸ್ಟ್ ಇರಬಹುದು. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಇರಬಹುದು. ನೋಟೇಬಲ್ ವರ್ಕ್ಸ್, ಅವಾರ್ಡ್ಸ್, ಡೆತ್, ಹೈಟ್ ಆ್ಯಂಡ್ ವೇಟ್. ಈ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಮೇಲಿಂದ ಮೇಲೆ ಹೆಚ್ಚು ಪ್ರೊಫೈಲ್ಗಳಲ್ಲಿ ಅದೇನಾಗಿರುತ್ತೆ ಅಂತಂದರೆ ರಿಪೀಟ್ ಆಗಿರುತ್ತೆ. ಆಮೇಲೆ ಈ ಮಿಕ್ಕಿದ್ದು ಪಾಯಿಂಟ್ಸ್ ಏನಿರುತ್ತಲ್ಲ, ಇದು 1, 2 ಪ್ರೊಫೈಲಲ್ಲಿ ಏನಾಗಿರುತ್ತೆ ಅಂತಂತಂದರೆ ರಿಪೀಟ್ ಆಗಿರುತ್ತೆ. ಸೊ ಈ ಒಂದು ಪ್ರೊಫೈಲ್ ರೈಟಿಂಗಲ್ಲಿ ಈ ಪಾಯಿಂಟ್ಸ್ಗಳು ಬಂದಾಗ, ಯಾವ ಪಾಯಿಂಟ್ಸ್ ಬಂದಾಗ ಯಾವ ರೀತಿಯಾಗಿ ನಾವು ಅದನ್ನು ಪ್ಯಾರಾಗ್ರಾಫಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ಇವತ್ತೇನು ಮಾಡೋಣ ಅಂತಂತಂದರೆ ನೋಡೋಣ. ಒಂದು ವೇಳೆ ಬರ್ತಿಗೆ ಸಂಬಂಧಪಟ್ಟಂತೆ
ಏನಾದರೂ ಒಬ್ಬ ವ್ಯಕ್ತಿಯ ಪ್ರೊಫೈಲಲ್ಲಿ ಬರ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಅಂಶ ಇತ್ತು ಅಂತಂತಂದರೆ ಇಲ್ಲಿ ಹಿ ಅಥವಾ ಸಿ, ಒಂದು ವೇಳೆ ವ್ಯಕ್ತಿ ಬಾಯ್ ಇತ್ತು, ಜೆಂಟ್ಸ್ ಇತ್ತು ಅಂತಂದರೆ ಅಲ್ಲಿ ಹಿ ತೆಗೆದುಕೊಳ್ತೀವಿ, ಲೇಡೀಸ್ ಇತ್ತು ಅಂತಂದರೆ ಅಲ್ಲಿ ಸಿ ತೆಗೆದುಕೊಳ್ತೀವಿ. ಸೊ ಹಿ ಆರ್ ಶಿ ವಾಸ್ ಬಾರ್ನ್. ಇಲ್ಲಿ ಬಾರ್ನ್ ಕೊಟ್ಟಾಗ ಬಾರ್ನನ್ನೇ ತೆಗೆದುಕೊಳ್ಬೇಕು, ಬರ್ತ್ ಕೊಟ್ಟಾಗ ಬರ್ತನ್ನೇ ತೆಗೆದುಕೊಳ್ಬೇಕು ಅಂತೇನೂ ಇರೋದಿಲ್ಲ. ಬಾರ್ನ್ ಆದರೂ ಕೊಡಲಿ ಅಥವಾ ಬರ್ತ್ ಆದರೂ ಕೊಡಲಿ, ಹಿ ಆರ್ ಸಿ ವಾಸ್ ಬಾರ್ನ್. ಆಮೇಲೆ ಇಲ್ಲಿ ಏನು ಬರುತ್ತೆ ಅಂದರೆ ಇನ್, ಆನ್, ಮುಂದೆ ಕೊಟ್ಟಿರ್ತಕ್ಕಂಥ ಯಾವ ಅಂಶ ಕೊಟ್ಟಿರ್ತಾರೆ ಅದನ್ನು ಆಧರಿಸಿ ಅಲ್ಲೇನು ಬರುತ್ತೆ ಅಂದರೆ ಪ್ರಿಪೋಸಿಷನ್ ಬರುತ್ತೆ, ಅದನ್ನು ತೆಗೆದುಕೊಳ್ಬೋದು. ಅಥವಾ ಹಿ ಆರ್ ಸಿ ಟುಕ್ ಬರ್ತ್ ಅಂತಲೂ ತೆಗೆದುಕೊಳ್ಬೋದು. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಏನು ಮಾಡಬಹುದು ಅಂತಂದರೆ ಬರ್ತಿಗೆ ರಿಲೇಟೆಡ್ ತೆಗೆದುಕೊಳ್ಬಹುದು. ಆಮೇಲೆ ಒಬ್ಬ ವ್ಯಕ್ತಿಯ ಜನನ ಇರುತ್ತೆ ಅಂತಂತಂದರೆ ಆತ ಒಂದು ಸ್ಥಳದಲ್ಲಿ ಒಂದು ಇಯರ ಒಂದು ಮಂತ್ನಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಜನಿಸಿರ್ತಾನೆ, ಅಥವಾ ಒಂದು ದಿನ ಜನಿಸಿದ್ದನ್ನು ಕೊಡಬಹುದು, ಒಂದು ಡೇಟ್ ಯಾವ ದಿನಾಂಕದಂದು ಆತ ಜನನವನ್ನು ಹೊಂದಿದಾನೋ ಅನ್ನೋದನ್ನು ಕೂಡ ಏನು ಮಾಡಿರಬಹುದು ಅಂತಂದರೆ ಕೊಡಬಹುದು. ಸೊ ಹೀಗಿದ್ದಾಗ ಪ್ಲೇಸ್, ಇಯರ್ ಮತ್ತು ಮಂತ್ ಒಂದು ವೇಳೆ ಇನ್ಫಾರ್ಮೇಷನಲ್ಲಿ ಇತ್ತು ಅಂತಂದರೆ ಅಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇನ್ ಅಂತಕ್ಕಂಥ ಪ್ರಿಪೋಸಿಷನ್ನ ತೆಗೆದುಕೊಳ್ಬೇಕಾಗತ್ತೆ. ಹಿ ಆರ್ ಸಿ ವಾಸ್ ಬಾರ್ನ್ ಇನ್ ದಟ್ ಪ್ಲೇಸ್, ಇನ್ ಮೇ ಬಿ ಇನ್ ವಿಜಯನಗರ್ ಲೈಕ್ ದಿಸ್. ಆಮೇಲೆ ಇಲ್ಲಿ ಇನ್ ದ ಇಯರ್ 2020 ಆರ್ ಮೇ ಬಿ ಇನ್ ದ ಮಂತ್ ಆಫ್ ಜನವರಿ ಲೈಕ್ ದಿಸ್. ಆಮೇಲೆ ಒಂದು ವೇಳೆ ಡೇ ಮತ್ತು ಡೇಟ್ ಇತ್ತು ಅಂತಂತಂದರೆ ಹಿ ಆರ್ ಸಿ ವಾಸ್ ಬಾರ್ನ್ ಆನ್ ಮಂಡೇ. ಇಫ್ ಒಂದು ವೇಳೆ ಡೇ ಇತ್ತು ಅಂತಂದರೆ, ಒಂದು ವೇಳೆ ಡೇಟ್ ಇತ್ತು ಅಂತಂದರೆ ಹಿ ಆರ್ ಸಿ ವಾಸ್ ಬಾರ್ನ್ ಆನ್ 22 ಫೆಬ್ರವರಿ 2020. ಈ ರೀತಿ ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಪ್ರಿಪೋಸಿಷನ್ಸ್ಗಳನ್ನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಪಾಯಿಂಟ್ ಆಫ್ ಟೈಮ್ ಒಂದು ವೇಳೆ ಎಕ್ಸಾಕ್ಟ್ ಟೈಮ್ ಇತ್ತು ಅಂದರೆ ಹಿ ಆರ್ ಸಿ ವಾಸ್ ಬಾರ್ನ್ ಆ್ಯಟ್ 9 AM ಈ ರೀತಿನ ತೆಗೆದುಕೊಳ್ಬೋದು. ಒಂದು ವೇಳೆ ಪೀರಿಯಡ್ ಆಫ್ ಟೈಮ್ ಇತ್ತು ಅಂತಂದರೆ ಬಾರ್ನ್ ಆಗಿದ್ದು ಮಾರ್ನಿಂಗು, ಈವ್ನಿಂಗು, ಆಫ್ಟರ್ನೂನು ಈ ರೀತಿ ಏನಾದರೂ ಹೇಳಬೇಕಾಗಿತ್ತು ಅಂತಂದರೆ ಹಿ ಆರ್ ಸಿ ವಾಸ್ ಬಾರ್ನ್ ಇನ್ ಮಾರ್ನಿಂಗ್, ಹಿ ಆರ್ ಸಿ ವಾಸ್ ಬಾರ್ನ್ ಇನ್ ದ ಈವ್ನಿಂಗ್. ಈ ರೀತಿ ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಹೇಳಿರಬೇಕಾಗಿರುತ್ತೆ. ಇದೇ ತೆರನಾಗಿ ಡೆತ್ ರಿಲೇಟೆಡ್ ಬಂದಾಗೂ ಈ ಪ್ಲೇಸು, ಇಯರು, ಮಂತು ಇವುಗಳನ್ನೆಲ್ಲ ಈ ರೀತಿಯಾಗಿ ಪ್ರಿಪೋಸಿಷನ್ಗಳನ್ನ ಈ ಕೇಸಸಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಆಮೇಲೆ ಇನ್ನು ಸೆಕೆಂಡ್ ಪಾಯಿಂಟ್ ಯಾವುದು ಅಂತಂದರೆ ಡೆತ್ ರಿಲೇಟೆಡ್ ಬಂದಾಗ ನಾವು ಯಾವ್ಯಾವ ವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಇಷ್ಟರಲ್ಲಿ ಯಾವ ಬೇಕಾದ ವರ್ಡ್ಸ್ಗಳನ್ನ ನಾವು ಏನು ಮಾಡಬಹುದು ಅಂತಂದರೆ ಯೂಸ್ ಮಾಡ್ಬೋದು. ಹಿ ಆರ್ ಸಿ ವಾಸ್ ಡೈಡ್, ಅವನು ಅಥವಾ ಅವಳು ಮರಣ ಹೊಂದಿದ್ದು ಯಾವಾಗ. ಪ್ರತಿ ಸಾರಿ ನಾವು ಮರಣವನ್ನು ಹೊಂದಿದ್ದನ್ನು ಒಂದೇ ಶಬ್ದವನ್ನು ಬಳಕೆ ಮಾಡದೆ ವಿಭಿನ್ನ ಶಬ್ದಗಳನ್ನು ಕೂಡ ಬಳಕೆ ಮಾಡೋದರ ಮುಖಾಂತರ ನಾವು ಪ್ರೊಫೈಲನ್ನು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ಬೋದು. ಒಂದು ವೇಳೆ ಒಬ್ಬ ವ್ಯಕ್ತಿ ಏನಾದರೂ ಕೆಟ್ಟ ವ್ಯಕ್ತಿಯಾಗಿದ್ದರೆ ಆತನನ್ನು ಕೊಂದಿರ್ತಾರೆ ಜನ, ಆತನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ, ಆತನನ್ನು ಮರ್ಡರ್ ಮಾಡಿರ್ತಾರೆ. ಆವಾಗ ನಾವು ಬರೀ ಡೈಡ್ ಅನ್ನೋ ಅಂತ ಒಂದೇ ಒಂದು ಶಬ್ದವನ್ನು ಬಳಕೆ ಮಾಡಲಾರ್ದೆ ಹಿ ಆರ್ ಸಿ ವಾಸ್ ಮರ್ಡರ್ಡ್ ಆರ್ ಕಿಲ್ಡ್ ಆರ್ ಅಟ್ಯಾಕ್ಡ್ ಅಂತಕ್ಕಂಥ ಶಬ್ದಗಳನ್ನು ಕೂಡ ಬಳಕೆ ಮಾಡಬಹುದು. ಅದನ್ನು ಬಿಟ್ಟು ಅಂತಂತಂದರೆ ಈಗ ಕನ್ನಡದಲ್ಲಿ ಬರೀ ಸಾವು ಅಷ್ಟೇ ಅಂತನಲ್ಲ, ಮರಣ ಅಂತಂತೀವಿ, ನಮ್ಮ ನಗಲಿದರು ಅಂತಂತೀವಿ. ಈ ರೀತಿ ಇದ್ದಾಗ ನಾವು ಇಂಗ್ಲೀಷ್ನಲ್ಲೂ ಕೂಡ ಹಿ ಆರ್ ಸಿ ವಾಸ್ ಪಾಸ್ಡ್ ಅವೇ ಅಂತ ಹೇಳ್ತೀವಿ ಅಥವಾ ಎಕ್ಸ್ಪೈರ್ಡ್ ಅಂತ ಹೇಳ್ತೀವಿ. ಆಮೇಲೆ ಅವರು ಕೊನೆ ಉಸಿರು ಎಳಿದ್ರು ಅಂತ ನಾವು ಕನ್ನಡದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ವರ್ಡನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ನಾವು ಇಲ್ಲಿ ಹಿ ಆರ್ ಸಿ ಬ್ರೀತ್ಡ್ ಹಿಸ್ ಲಾಸ್ಟ್ ಅಂತಲೂ ಕೂಡ ಹೇಳ್ತೀವಿ. ಸೊ ಹಿ ಆರ್ ಸಿ ವಾಸ್ ಹ್ಯಾಂಗ್ಡ್, ಒಂದು ವೇಳೆ ಗಲ್ಲಿಗೆ ಏರಿಸಿದ್ದ ಯಾವುದಾದ್ರೂ ಒಂದು ವ್ಯಕ್ತಿಯ ಒಂದು ಚಿತ್ರಣ ಪ್ರೊಫೈಲ್ ರೈಟಿಂಗ್ ನಮ್ಮ ಮುಂದೆ ಇದ್ದಾಗ ಹಿ ಆರ್ ಸಿ ವಾಸ್ ಹ್ಯಾಂಗ್ಡ್ ಅಂತಲೂ ಕೂಡ ಏನು ಮಾಡ್ತೀವಿ ಅಂತಂದರೆ ಹೇಳ್ತೀವಿ. ಆಮೇಲೆ ಒಂದು ವೇಳೆ ಈಗ ಭಗತ್ ಸಿಂಗ್ನಂಥ ಒಬ್ಬ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನಮಗೆ ಪ್ರೊಫೈಲಲ್ಲಿ ಬಂದಿತ್ತು, ಅದು ಮೆನ್ಷನ್ ಆಗಿತ್ತು ಅಂತಂತಂದರೆ ಅದನ್ನು ನಾವು ಡೈಡ್ ಅಥವಾ ಮರ್ಡರ್ಡ್ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಹಿ ಆರ್ ಶಿ ಬಿಕೇಮ್ ಮಾರ್ಟೈರ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದರೆ ಇನ್ನೂ ಪ್ರೊಫೈಲ್ ಏನಾಗಿರುತ್ತೆ ಅಂತಂತಂದರೆ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಹಿ ಆರ್ ಶಿ ಬಿಕೇಮ್ ಮಾರ್ಟೈರ್ ಆನ್ ಸೋ ಆ್ಯಂಡ್ ಸೋ ಡೇಟ್, ದಿಸ್ ಆ್ಯಂಡ್ ಡ್ಯಾಶ್ ಡೇಟ್. ಈ ರೀತಿ ನಾವೇನು ಮಾಡಬೇಕಾಗಿರುತ್ತೆ ಅಂತಂತಂದರೆ ಪ್ರೊಫೈಲನ್ನು ಡೆತ್ ಕೇಸಸಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ಸೂಕ್ತವಾಗಿರ್ತಕ್ಕಂಥ ಆಯಾ ಸನ್ನಿವೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಒಂದು ವರ್ಬನ್ನು ಇಲ್ಲಿ ನಾವೇನು ಮಾಡಬಹುದು ಅಂತಂತಂದರೆ ಯೂಸ್ ಮಾಡಬಹುದು. ಆಮೇಲೆ ಹಾಬೀಸಿಗೆ ತಕ್ಕಂತೆ ಹಾಬೀಸ್ಗಳ ಬಗ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಬರೀಬಹುದು.
ಹಿಸ್ ಆರ್ ಹರ್ ಹಾಬೀಸ್ ಆರ್ ಅಂತಲೇ ಹೇಳ್ಬೋದು. ಇದು ವೆರಿ ಸಿಂಪಲ್ ಆಗಿರುತ್ತೆ. ಬಟ್ ಓಕೆ, ಇದಕ್ಕಿಂತ ಚೆನ್ನಾಗಿ ಇನ್ನೂ ಬರಿಬೇಕು ಅಂತಂತಂದರೆ ಹಾಬೀಸ್ಗಳನ್ನ ಹಿ ಆರ್ ಸಿ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಆರ್ ಹರ್ ಟೈಮ್. ಅವನು ಅಥವಾ ಅವಳು ತನ್ನ ಅತಿ ಹೆಚ್ಚು ಸಮಯವನ್ನು ಈ ಒಂದು ತನ್ನ ಹವ್ಯಾಸಗಳಲ್ಲಿ ಕಳೀತಾನು ಅಂತ ಹೇಳ್ಕೊಂಡು ಇಷ್ಟು ಬರೆದ ನಂತರ ಅದರ ಮುಂದೆ ಬಂದಿರತಕ್ಕಂಥ ಹಾಬೀಸ್ಗಳನ್ನ ನಾವಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದನ್ನು ಬೇಡ ಅಂತಂತಂದರೆ ಹಿ ಆರ್ ಸಿ ಈಸ್ ಇಂಟ್ರೆಸ್ಟೆಡ್ ಇನ್. ಅವನು ಅಥವಾ ಅವಳು ಈ ಒಂದು ಹವ್ಯಾಸಗಳಲ್ಲಿ ಅತಿ ಆಸಕ್ತಿಯನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು. ಹಿ ಆರ್ ಸಿ ಲೈಕ್ಸ್ ಅಂತಲೂ ಕೂಡ ಹೇಳ್ಬೋದು. ಹಿಸ್ ಆರ್ ಹರ್ ಇಂಟ್ರೆಸ್ಟ್ ಲೈಸ್ ಇನ್. ಅವಳ ಆಸಕ್ತಿ ಇದರಲ್ಲಿದೆ ಅಂತಕ್ಕಂಥ ಶಬ್ದಗಳನ್ನ ಯೂಸ್ ಮಾಡೋದರ ಮುಖಾಂತರ ನಾವು ಹಾಬೀಸ್ಗಳನ್ನು ಕೂಡ ಬರೆಯುವುದನ್ನು ಹೇಗೆ ಬರಿಬಹುದು ಅನ್ನೋದನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮಾಡಬಹುದು ಅಂತಂತಂದರೆ ಹೇಳಬಹುದು. ಸೊ ಈ ರೀತಿಯಾಗಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಸಿಲೆಕ್ಟ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಾರಿ ಏನು ಮಾಡಿರ್ತಾರೆ ಅಂತಂತಂದರೆ ಹಾಬೀಸ್ಗಳನ್ನ 5 ರಿಂದ 6 ಹಾಬೀಸ್ಗಳನ್ನ ಕೊಟ್ಟಿರ್ತಾರೆ. ಆವಾಗ ಇದರಲ್ಲಿ 2 ಸೆಂಟೆನ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡಬಹುದು. ಹಿ ಆರ್ ಸಿ ಈಸ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಾವೆಲ್ಸ್ ಅಂತ ಏನು ಮಾಡ್ಬೋದು ಅಂದರೆ ಇಂಟ್ರೆಸ್ಟ್ ಮಾಡಿ ಬರೆದು, ಆಮೇಲೆ ಇನ್ನು ಉಳಿದ 2-3 ಹಾಬೀಸ್ಗಳಿಗೆ ನಾವು ಮತ್ತೊಂದು ಸೆಂಟೆನ್ಸನ್ನು ತೆಗೆದುಕೊಳ್ಬೋದು. ಹಿ ಆರ್ ಸಿ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಆರ್ ಹರ್ ಟೈಮ್ ಇನ್ ಡ್ಯಾನ್ಸಿಂಗ್ ಆ್ಯಂಡ್ ಡ್ರಾಯಿಂಗ್ ಆ್ಯಂಡ್ ಸ್ಕೆಚಿಂಗ್ ಲೈಕ್ ದಿಸ್. ಈ ರೀತಿ ತೆಗೆದುಕೊಂಡಾಗ ಪ್ರೊಫೈಲ್ ಏನಾಗಿರುತ್ತೆ, ಅಟ್ರಾಕ್ಟಿವ್ನೂ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿನೂ ಆಗುತ್ತೆ. ಹೀಗಾಗಿ ನಾವು ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಇದು ಏನಾಗುತ್ತೆ ಅಂತಂತಂದರೆ ಸಹಾಯವಾಗುತ್ತೆ. ಇನ್ನು ಮುಂದೆ ಅವಾರ್ಡ್ಸ್ಗಳ ವಿಷಯಕ್ಕೆ ಬಂದಾಗ ಪ್ರಶಸ್ತಿಗಳು, ಒಬ್ಬ ವ್ಯಕ್ತಿಗೆ ಅನೇಕ ಪ್ರಶಸ್ತಿಗಳು ಬಂದಿರ್ತವೆ. ಅದನ್ನು ಯಾವ ರೀತಿ ಬರೀತೆ? ಹಿ ಆರ್ ಸಿ ಈಸ್ ಅವಾರ್ಡೆಡ್ ವಿತ್. ಅವರಿಗೆ ಈ ಒಂದು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಬೇಕಾದ್ರೆ ಹಿಸ್ ಆರ್ ಹರ್ ಅವಾರ್ಡ್ಸ್ ಆರ್. ಅವರ ಪ್ರಶಸ್ತಿಗಳು ಯಾವುವು ಅಂತ ಹೇಳಬೇಕಂತಂದರೆ, ಅಥವಾ ಅದನ್ನು ಇನ್ನು ಹೇಗೆ ಬರಿಬಹುದು ಅಂತಂದರೆ ಹಿ ಆರ್ ಸಿ ಈಸ್ ಫೆಲಿಸಿಟೇಟೆಡ್ ವಿತ್. ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಅವರಿಗೆ ಆ ಪ್ರಶಸ್ತಿಯನ್ನು ಕೊಡೋದರ ಮುಖಾಂತರ ಗೌರವಿಸಲಾಯಿತು ಅಂತ, ಸನ್ಮಾನಿಸಲಾಯಿತು ಅಂತಕ್ಕಂಥ ವರ್ಡ್ಸ್ಗಳನ್ನ ಹೇಳ್ತಿಲ್ಲ. ಆ ವರ್ಡ್ಸ್ಗಳಿಗೋಸ್ಕರ ಇಲ್ಲಿ ಇಂಗ್ಲೀಷ್ನಲ್ಲಿ ಹಿ ಆರ್ ಸಿ ಈಸ್ ಫೆಲಿಸಿಟೇಟೆಡ್ ವಿತ್ ಆರ್ ಹಿ ಆರ್ ಸಿ ಈಸ್ ಆನರ್ಡ್ ವಿತ್. ಆಮೇಲೆ ಹಿ ಆರ್ ಸಿ ಹ್ಯಾಸ್ ಗಿವನ್ ಮೆನಿ ಅವಾರ್ಡ್ಸ್. ಅವನು ಅಥವಾ ಅವಳಿಗೆ ಅನೇಕ ಪುರಸ್ಕಾರಗಳನ್ನ ಕೊಟ್ಟಿದ್ದು ಅವು ಯಾವುವು ಅಂತಂತಂದರೆ ಸಚ್ ಆಸ್ ಅಂತೇಳಿ ಈ ರೀತಿ ಮೆನ್ಷನ್ ಮಾಡಬಹುದು. ಸೊ ಇಲ್ಲಿ ಅವಾರ್ಡ್ಸ್ಗಳನ್ನ ಈ ರೀತಿಯಾಗಿ ಬರೋದು. ನಂತರ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ. ಹಿ ಆರ್ ಸಿ ಈಸ್ ಮೋರ್ ಪಾಪ್ಯುಲರ್ ಫಾರ್ ಹಿಸ್ ಆರ್ ಹರ್ ನೋಬಲ್ ಕ್ವಾಲಿಟೀಸ್ ಸಚ್ ಆಸ್. ಅವನು ಅಥವಾ ಅವಳ ಒಂದು ಉದಾತ್ತ ಗುಣಗಳಿಗೋಸ್ಕರ ಆತ ಪಾಪ್ಯುಲರ್ ಆಗಿದ್ದಾನು ಅನ್ನೋದನ್ನು ಈ ರೀತಿ ಏನು ಮಾಡ್ಬೋದು ಅಂತ ಹೇಳಿ ಫಿಕ್ಸ್. ಇದು ಒಂದು ವೇಳೆ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಅಂತಕ್ಕಂಥದ್ದು ನಿಮ್ಮ ಪ್ರೊಫೈಲಲ್ಲಿ ಕೊಟ್ಟಿದ್ದೇ ಆದರೆ ಈ ರೀತಿಯೇ ನಾನು ಬರೆಯೋದು ಅಂತ ನಾವು ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಮೊದಲೇ ಫಿಕ್ಸ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಸೊ ರೀಸನ್ಸ್ ಫಾರ್ ಹಿಸ್ ಆರ್ ಹರ್ ಪಾಪ್ಯುಲಾರಿಟಿ ಆರ್. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕಾಗಿರುತ್ತೆ ಅಂತಂತಂದರೆ ಚಾಯ್ಸ್ ಮಾಡಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟು ಹೈಟ್ ಮತ್ತು ವೇಟ್ ವಿಷಯಕ್ಕೆ ಬಂದಾಗ ಇಲ್ಲಿ ಹೈಟ್, ಹಿಸ್ ಆರ್ ಹರ್ ಹೈಟನ್ನು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ 6 feet 5 feet ಫೀಟ್ಗಳಲ್ಲಿ ಅಳತೆಯನ್ನು ಕೊಟ್ಟಿರ್ತಾರೆ. ಅಥವಾ ಅದನ್ನು ಯಾವ ರೀತಿ ಅಂತಂದರೆ ಶಾರ್ಟ್ ಅಥವಾ ಟಾಲ್ ಅಂತ ಈ ರೀತಿ 2 ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಒಂದು ವೇಳೆ ಫೀಟ್ಗಳಿತ್ತು ಅಂತಂತಂದರೆ ಹಿಸ್ ಆರ್ ಹರ್ ಹೈಟ್ ಈಸ್ 6 feet ಆರ್ 5 feet ಅಂತ ಬರಿಬೋದು. ಅಥವಾ ಒಂದು ವೇಳೆ ಟಾಲ್ ಅಥವಾ ಶಾರ್ಟ್ ಅಂತಿದ್ದಾಗ ಹಿ ಆರ್ ಸಿ ಈಸ್ ವೆರಿ ಟಾಲ್ ವೆರಿ ಶಾರ್ಟ್ ಅಂತ ಬರೀಬಹುದು. ಆಮೇಲೆ ವೇಟನ್ನು ಕೆ ಜಿಗಳಲ್ಲಿ ಕೊಟ್ಟಿರ್ಬೋದು. ಕೆಲವೊಂದು ಸರ್ತಿ ಕೆ ಜಿಗಳಲ್ಲೇ ಕೊಟ್ಟಿರ್ತಾರೆ. ಕೆಲವೊಂದು ಸರ್ತಿ ಏನು ಮಾಡಿರ್ತಾರೆ ಅಂತಂದರೆ ವೇಟ್ ಅಂತ ಅಂದ್ಕೊಂಡು ಅದರ ಮುಂದೆ ಸ್ಲಿಮ್ ಅಥವಾ ವೆಲ್ ಬಿಲ್ಟ್ ಅಥವಾ ಫ್ಯಾಟ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ವೇಟ್ ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ ಹಿಸ್ ಆರ್ ಹರ್ ವೇಟ್ ಈಸ್ 50 kg ಆರ್ ಹಿ ಆರ್ ಸಿ ವೇಸ್ 50 kg ಅಂತ ಬರಿಬೋದು. ಆಮೇಲೆ ಈ ರೀತಿ ವೆಲ್ ಬಿಲ್ಟ್ ಅಥವಾ ಸ್ಲಿಮ್ ಅಂತ ಕೊಟ್ಟಾಗ ಹಿ ಆರ್ ಸಿ ಈಸ್ ವೆಲ್ ಬಿಲ್ಟ್ ಅಂತ ಹೇಳ್ಬೋದು. ಅಥವಾ ಹಿ ಆರ್ ಸಿ ಲುಕ್ಸ್ ವೆರಿ ಸ್ಲಿಮ್ ಅಂತಲೂ ಏನು ಮಾಡಬಹುದು ಅಂತಂತಂದರೆ ಹೇಳಬಹುದು. ಸೊ ಫುಲ್ ನೇಮನ್ನು ಕೊಟ್ಟಿರ್ತಾರೆ. ಆ್ಯಸ್ ಯೂಸ್ವಲ್ ಹಿಸ್ ಆರ್ ಹರ್ ಫುಲ್ ನೇಮ್ ಈಸ್, ಹಿಸ್ ಆರ್ ಹರ್ ನಿಕ್ ನೇಮ್ ಈಸ್. ಆಮೇಲೆ ನಿಕ್ ನೇಮನ್ನು ಇನ್ನೂ ಯಾವ ರೀತಿ ಅಂತಂದರೆ ಹಿ ಆರ್ ಸಿ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅಥವಾ ಆಲ್ಸೋ ನೋನ್ ಆ್ಯಸ್ ಅಂತ ನಾವೇನು ಮಾಡ್ಬೋದು ಅಂತಂದರೆ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಏಜನ್ನು ಹಿ ಆರ್ ಸಿ ಈಸ್ ಏಜ್ಡ್ ಅರೌಂಡ್ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಪ್ರೊಫೆಷನ್ ಅಥವಾ ಅಕ್ಯುಪೇಷನ್ ಇರುತ್ತೆ. ಹಿಸ್ ಆರ್ ಹರ್ ಪ್ರೊಫೆಷನ್ ಈಸ್ ಆರ್ ಹಿ ಆರ್ ಸಿ ಈಸ್ ವರ್ಕಿಂಗ್ ಆ್ಯಸ್ ಪ್ರೊಫೆಸರ್ ಆರ್ ಲೆಕ್ಚರರ್ ಆರ್ ಟೀಚರ್ ಆರ್ ಡಾಕ್ಟರ್ ವಾಟ್ ಎವರ್ ಇಟ್ ಮೇ ಬಿ. ಹಿಸ್ ಆರ್ ಹರ್ ಪ್ರೊಫೆಷನ್ ಈಸ್ ಡಾಕ್ಟರ್ ಲೈಕ್ ದಿಸ್. ಈ ರೀತಿ ನಾವು ಪ್ರೊಫೆಷನನ್ನು ಏನು ಮಾಡ್ತೀವಿ
ಮಾಡ್ತೀವಿ ಅಂತಂತಂದರೆ ಸೆಂಟೆನ್ಸ್ನಲ್ಲಿ ಬರಿತೀವಿ. ಆಮೇಲೆ ನ್ಯಾಷನಾಲಿಟಿ ರಾಷ್ಟ್ರೀಯತೆ ಬರುತ್ತೆ, ಅದನ್ನು ನಾವು ಈ ರೀತಿ ಬರಿಬೋದು. ಹಿ ಆರ್ ಸಿ ಬಿಲಾಂಗ್ಸ್ ಟು ಇಂಡಿಯಾ. ಹಿ ಆರ್ ಸಿ ಈಸ್ ಆ್ಯನ್ ಅಥವಾ ಎ ಯಾವುದಾದ್ರೂ ಒಂದು ಮುಂದೆ ಓವೆಲ್ ಅಥವಾ ಕಾನ್ಸನೆಂಟ್ ಸೌಂಡ್ ಇರುತ್ತೆ, ಅದನ್ನು ನೋಡಿಕೊಂಡು ಆ್ಯನ್ ಇಂಡಿಯನ್. ಅಥವಾ ಇನ್ನೂ ಸಿಂಪಲ್ ಆಗಿ ಅಂತಂದರೆ ಹಿಸ್ ಆರ್ ಹರ್ ನ್ಯಾಷನಾಲಿಟಿ ಈಸ್ ಇಂಡಿಯನ್. ಈ ರೀತಿಯಾಗಿ ಏನು ಮಾಡಬಹುದು ಅಂತಂದರೆ ರಾಷ್ಟ್ರೀಯತೆ ನ್ಯಾಷನಾಲಿಟಿ ರಿಲೇಟೆಡ್ ಒಂದು ಪಾಯಿಂಟ್ ಪ್ರೊಫೈಲ್ನಲ್ಲಿ ಬಂದಾಗ ಈ ರೀತಿಯಾಗಿ ಬರೀಬಹುದು. ಆಮೇಲೆ ನೋನ್ ಫಾರ್ ಅಥವಾ ಫೇಮಸ್ ಫಾರ್ ಅಂತಿರುತ್ತೆ. ಹಿ ಆರ್ ಸಿ ಈಸ್ ನೋನ್ ಫಾರ್ ಅಥವಾ ಫೇಮಸ್ ಫಾರ್ ಅಂತ ಸೆಂಟೆನ್ಸನ್ನು ಮಾಡೋದು. ಇಲ್ಲಿ ಮುಂದೆ ಆ ಪಾಯಿಂಟನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ ಇಲ್ಲಿ ಡ್ಯಾಶ್ ಇದ್ದಲ್ಲೇ. ಆಮೇಲೆ ಅಚೀವ್ಮೆಂಟ್ಸ್ ಅಥವಾ ಅಡ್ವಾಂಟೇಜಸ್ ಅಥವಾ ಕಾಂಟ್ರಿಬ್ಯೂಷನ್ಸ್ ಇರುತ್ತಲ್ಲ, ಅದು ಹಿಸ್ ಆರ್ ಹರ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್, ಹಿಸ್ ಆರ್ ಹರ್ ಅಚೀವ್ಮೆಂಟ್ಸ್ ಆರ್. ಈ ರೀತಿಯಾಗಿ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಕ್ವಾಲಿಫಿಕೇಷನ್ ಇದ್ದಲ್ಲೇ ಅಥವಾ ಎಜುಕೇಷನ್ ಇದ್ದಾಗ ಹಿ ಆರ್ ಸಿ ಕಂಪ್ಲೀಟೆಡ್ ಹಿಸ್ ಎಜುಕೇಷನ್, ದಟ್ ಈಸ್ MA B.Ed ಆರ್ MA PhD ಆರ್ MSc B.Ed. ಈ ರೀತಿಯಾಗಿ ಹಿ ಆರ್ ಸಿ ಈಸ್ ಕ್ವಾಲಿಫೈಡ್ ವಿತ್ ಅಂತಂದು ಮುಂದೆ ಕ್ವಾಲಿಫಿಕೇಷನ್ ಇರುತ್ತಲ್ಲ ಅದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಆಮೇಲೆ ಹಿಸ್ ಆರ್ ಹರ್ ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ಈಸ್ ಅಂತ ಅಂದ್ಕೊಂಡು ಮುಂದೆ ಆ ಕ್ವಾಲಿಫಿಕೇಷನ್ನ ಬರಿಬೋದು. ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಬರಿಬೇಕಾಗತ್ತೆ. ಆಮೇಲೆ ಫ್ಯಾಮ್ಲಿ ಇರುತ್ತೆ. ಫ್ಯಾಮ್ಲಿ ಅಂತ ಬಂದು ಅಲ್ಲಿ ಏನು ಮಾಡಿರ್ತಾರೆ ಅಂತಂತಂದರೆ ಸ್ಮಾಲ್ ಅಥವಾ ಲಾರ್ಜ್ ಅಂತ ಏನು ಮಾಡಿರ್ತಾರೆ ಅಥವಾ ಬಿಗ್ ಅಂತ ಹೇಳಿದ ಏನು ಮಾಡಿರ್ತಾರೆ ಅಂತಂದರೆ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಸ್ಮಾಲ್ ಅಂತಂದಾಗ ಹಿಸ್ ಆರ್ ಹರ್ ಫ್ಯಾಮ್ಲಿ ಈಸ್ ವೆರಿ ಸ್ಮಾಲ್, ಓನ್ಲಿ ಆಫ್ 4 members ಅಂತ ಬರಿಬೋದು. ಹಿಸ್ ಆರ್ ಹರ್ ಫ್ಯಾಮ್ಲಿ ಈಸ್ ವೆರಿ ಬಿಗ್, ಕನ್ಸಿಸ್ಟೆಡ್ ಆಫ್ 11 members. ಈ ರೀತಿಯಾಗಿ ಏನು ಮಾಡ್ಬೋದು ಅಂತಂದರೆ ಎನ್ಲಾರ್ಜ್ ಮಾಡ್ಬೋದು ಆ ಒಂದು ಸೆಂಟೆನ್ಸನ್ನು, ಆ ಒಂದು ಪಾಯಿಂಟನ್ನು ಏನು ಮಾಡಬೇಕಾಗಿರುತ್ತೆ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಇನ್ನು ಸ್ಪೆಷಲೈಸೇಷನ್, ಇದು ಮೆಡಿಕಲ್ ಫೀಲ್ಡ್ ಅದು ಇದ್ದಾಗ ಬರುತ್ತಿದ್ದು. ಸೊ ಹಿ ಆರ್ ಸಿ ಈಸ್ ಸ್ಪೆಷಲೈಸ್ಡ್ ಇನ್ ಅಂತ ಹಾರ್ಟ್ ಸ್ಪೆಷಾಲಿಟಿ ಈ ರೀತಿ ಎಲ್ಲ ಏನು ಮಾಡಿರ್ತಾರೆ ಅಂತಂತಂದರೆ ಕೇಳಿರ್ತಾರಲ್ಲಿ. ಆಮೇಲೆ ಲೆಂತ್ ಆಫ್ ಸರ್ವಿಸ್ ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಇಲ್ಲಿ ಹಿಸ್ ಆರ್ ಹರ್ ವರ್ಕ್ ಎಕ್ಸ್ಪೀರಿಯನ್ಸ್ ಈಸ್ ಅಂತಲೂ ತೆಗೆದುಕೊಳ್ಬೋದು. ಇಲ್ಲ ಅಂತಂತಂದರೆ ಹಿ ಆರ್ ಸಿ ಹ್ಯಾಸ್ 10 years ವರ್ಕ್ ಎಕ್ಸ್ಪೀರಿಯನ್ಸ್. ಇಲ್ಲಿ 10 ವರ್ಷ ಅಥವಾ ಇಲ್ಲೇನು ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲೇನು ಮಾಡಬೇಕಾಗಿರುತ್ತೆ ಅಂತಂದರೆ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಿ ಆರ್ ಸಿ ಹ್ಯಾಸ್ 10 years ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಲೂ ಬರೀಬಹುದು. ಅಥವಾ ಹಿ ಆರ್ ಸಿ ಹ್ಯಾಸ್ ಸರ್ವ್ಡ್ ಫಾರ್ 10 years ಅಂತಲೂ ಬರೀಬಹುದು. ಹಿಸ್ ಆರ್ ಹರ್ ಲೆಂತ್ ಆಫ್ ಸರ್ವಿಸ್ ಈಸ್ 10 years ಅಂತಲೂ ಏನು ಮಾಡಬಹುದು ಅಂದರೆ ಬರೀಬಹುದು. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ಮೆನ್ಷನ್ ಮಾಡ್ಬೋದು. ಆಮೇಲೆ ಕೆಲವೊಂದಿಷ್ಟು ನೋಟೇಬಲ್ ವರ್ಕ್ಸ್ ಇರ್ತಾವೆ. ಹಿ ಆರ್ ಸಿ ಹ್ಯಾಸ್ ರಿಟನ್ ಮೆನಿ ಬುಕ್ಸ್, ದೇ ಆರ್ ಅಂತಲೂ ತೆಗೆದುಕೊಳ್ಬೋದು. ಹಿಸ್ ಆರ್ ಹರ್ ಮೋಸ್ಟ್ ನೋಟೇಬಲ್ ಬುಕ್ಸ್ ಆರ್ ಅಂತಲೂ ತೆಗೆದುಕೊಳ್ಬೋದು. ಅದೇ ಥರನಾಗಿ ಪೇರೆಂಟ್ಸ್ ಅಂತಿರುತ್ತೆ, ಕೋಚ್ ಅಂತಿರುತ್ತೆ. ಹಿಸ್ ಆರ್ ಹರ್ ಪೇರೆಂಟ್ಸ್ ಅಂತ ಇದ್ದಾಗ ಪೇರೆಂಟ್ಸ್ ಆರ್ ಅಂತಲೂ ಕೇಳ್ಬೋದು. ಕೋಚ್ ಅಂತಿದ್ದಾಗ ಹಿಸ್ ಆರ್ ಹರ್ ಕೋಚ್ ಈಸ್ ಅಂತಲೂ ಏನು ಮಾಡಬಹುದು ಅಂತಂತಂದರೆ ನಾವು ಈ ರೀತಿ ಪ್ರೊಫೈಲಲ್ಲಿ ಆ ಒಂದು ಲೈನನ್ನು ಸ್ಟಾರ್ಟ್ ಮಾಡಬಹುದು. ಸೊ ಈ ರೀತಿಯಾಗಿ ಪ್ರೊಫೈಲ್ನ ಪ್ರಮುಖ ಅಂಶಗಳನ್ನ ಯಾವ ರೀತಿಯಾಗಿ ನಾವು ಏನು ಮಾಡೋದು ಅಂತಂತಂದರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೆಯೋದು ಅಂತ ಅನ್ನೋದನ್ನು ಏನು ಮಾಡಿದ್ವಿ ಅಂತಂದರೆ ತಿಳ್ಕೊಂಡಿವಿ. ಈಗ ಒಂದು ಮಾಡೆಲ್ ಪ್ಯಾರಾಗ್ರಾಫ್ನಲ್ಲಿ ಅದನ್ನು ಮಾಡೆಲ್ ಒಂದು ಪ್ರೊಫೈಲ್ನಲ್ಲಿ ಯಾವ ರೀತಿಯಾಗಿ ಅದನ್ನು ಪ್ಯಾರಾಗ್ರಾಫ್ ಮಾಡುವುದು ಅನ್ನೋದನ್ನು ಇವತ್ತೇನು ಮಾಡೋಣ ಅಂತಂತಂದರೆ ನೋಡೋಣ. ಇಲ್ಲೇ ವಿಡಿಯೋನಲ್ಲಿ ನೀವು ನೋಡ್ತಿರ್ತಕ್ಕಂಥ ಈ ಒಂದು ಪ್ರೊಫೈಲ್ನಲ್ಲಿ ಅದು ಯಾರ ಪ್ರೊಫೈಲ್ ಇದೆ ಅಂತಂದರೆ ಗಣೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಇದೆ. ಸೊ ಈ ಒಂದು ಪ್ರೊಫೈಲನ್ನು ಯಾವ ರೀತಿ ನಾವು ಪ್ಯಾರಾಗ್ರಾಫ್ನಲ್ಲಿ ಏನು ಮಾಡೋಣ ಅಂತಂತಂದರೆ ಬರೆಯೋಣ ಅನ್ನೋದನ್ನು ಏನು ಮಾಡೋಣ ಅಂತಂತಂದರೆ ನೋಡೋಣ. ಸೊ ಇಲ್ಲಿ ಮೊದಲಿಗೆ ಗಣೇಶ್ ಅಂತಕ್ಕಂಥ ವ್ಯಕ್ತಿಯ ಪ್ರೊಫೈಲ್ ಇರೋದರಿಂದ ಇಲ್ಲಿ ನಾವೇನು ಮಾಡಬೇಕು ಅಂತಂತಂದರೆ ಆ ಗಣೇಶ್ ಅಂತಕ್ಕಂಥ ವ್ಯಕ್ತಿಯ ಹೆಸರನ್ನು ಬರೀಬೇಕು, ಗಣೇಶ್. ಸೊ ಇಲ್ಲಿ ಮೊದಲಿಗೆ ಏಜ್ ಇರುತ್ತಲ್ಲ ಅದನ್ನು ಏನು ಮಾಡಬೇಕು ಅಂದರೆ ತೆಗೆದುಕೊಳ್ಬೇಕು. ಗಣೇಶ್ ಈಸ್ ಏಜ್ಡ್ ಅರೌಂಡ್ 35 years. ಗಣೇಶ್ ಈಸ್ ಏಜ್ಡ್ ಅರೌಂಡ್ 35 years. ಇದು ಫಸ್ಟ್ ಪಾಯಿಂಟ್. ಇಲ್ಲಿಗೆ ಕ್ಲಿಯರ್ ಆಯಿತು. ಇಲ್ಲಿ ಫುಲ್ ಸ್ಟಾಪ್ ಕೊಟ್ಟ ಮೇಲೆ ನೆಕ್ಸ್ಟ್ ಪಾಯಿಂಟು ಡೇಟ್ ಆಫ್ ಬರ್ತ್ ಅಥವಾ ಬರ್ತ್ ಇದೆ, ಆಮೇಲೆ ಪ್ಲೇಸ್ ಇದೆ. ಸೊ ಆ ಡೇಟ್ ಆಫ್ ಬರ್ತ್ ಮತ್ತು ಪ್ಲೇಸನ್ನು ನಾನು ಯಾವ ರೀತಿ ಇಲ್ಲಿ ಹೇಳಿದ್ದೀನಿ ಅಂತಂದರೆ ಇಲ್ಲಿ ಹಿ ಆರ್ ಸಿ ವಾಸ್ ಬಾರ್ನ್, ಹಿ ಆರ್ ಸಿ ಟುಕ್ ಬರ್ತ್, ಈ ರೀತಿ ಎಲ್ಲ ಇದೆಯಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಗಣೇಶ್ ಅಂತಂದರೆ ಇಲ್ಲಿ ಹುಡುಗನ ಹೆಸರು ಇರೋದರಿಂದ ಇಲ್ಲಿ ನಾವೇನು ತೆಗೆದುಕೊಳ್ತೀವಿ ಅಂದರೆ ಹಿ ಅಂತ ಅನ್ನೋ ಒಂದು ಪ್ರೊನೌನನ್ನು ತೆಗೆದುಕೊಳ್ತೀವಿ. ಹಿ ವಾಸ್ ಬಾರ್ನ್
ಇಲ್ಲಿ ಡೇಟ್ ಆಫ್ ಬರ್ತ್ ಇರೋದ್ರಿಂದ ನಾವೇನು ತೆಗೆದುಕೊಳ್ತೇವೆ, ಬಾರ್ನ್ ಅಂತಕ್ಕಂಥ ಶಬ್ದವನ್ನು ತೆಗೆದುಕೊಳ್ತೀವಿ. ಹಿ ವಾಸ್ ಬಾರ್ನ್. ಆಮೇಲೆ ಇಲ್ಲಿ ಮುಂದೆ ಏನಿದೆ ಅಂತಂತಂದರೆ 24th ಆಗಸ್ಟ್ ಅಂದರೆ ಡೇಟ್ ಇದೆ ಇಲ್ಲಿ, ಅದಕ್ಕೋಸ್ಕರ ನಾವೇನು ತೆಗೆದುಕೊಳ್ತೇವೆ, ಡೇ ಮತ್ತು ಡೇಟ್ ಇದ್ದಾಗ ಆನ್ ಅನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಹಿ ವಾಸ್ ಬಾರ್ನ್ ಆನ್, ದಟ್ ಈಸ್ 24th AUGUST ಆಗಸ್ಟ್, 24th ಆಗಸ್ಟ್. ಆಮೇಲೆ ಪ್ಲೇಸ್ ಇದ್ದಾಗ ನಾವೇನು ತೆಗೆದುಕೊಳ್ಬೇಕು ಅಂದರೆ ಇನ್. ಸೊ ಇನ್ ಹಾವೇರಿ, ಆ ಪ್ಲೇಸದ ಹೆಸರನ್ನು ಏನು ಮಾಡಬೇಕು ಅಂತಂತಂದರೆ ಬರೀಬೇಕು. ಸೊ ಈಗ ಸೆಕೆಂಡ್ ಪಾಯಿಂಟ್ ಕೂಡ ಏನಾಯಿತು ಅಂತಂದರೆ ಕಂಪ್ಲೀಟೆಡ್ ಆಯಿತು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಕ್ವಾಲಿಫಿಕೇಷನ್. ಪ್ರತಿಯೊಂದು ಪಾಯಿಂಟ್ ಬರೆಯೋಕ್ಕಿಂತನೂ ಮುಂಚೆ ಅಲ್ಲಿ ನಾವು ಪ್ರೊನೌನನ್ನು ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಯೂಸ್ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಈಗ ಇಲ್ಲಿ ಕಂಪ್ಲೀಟ್ ಆಯಿತು. ಥರ್ಡ್ ಪಾಯಿಂಟ್ ಬರೆಯೋಕ್ಕಿಂತ ಮುಂಚೆನೂ ನಾವು ಇಲ್ಲಿ ಪ್ರೊನೌನ್ ಹೀಯನ್ನು ಯೂಸ್ ಮಾಡಬೇಕು. ಸೊ ಈ ಕ್ವಾಲಿಫಿಕೇಷನ್ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಇದ್ದಾಗ ಇಲ್ಲಿ ಹಿ completed his MSc M.Ed. ಇದು ಏನು ಅಂತಂತಂದರೆ ಇದು ಒಂದು ಕ್ವಾಲಿಫಿಕೇಷನ್. ಹಿ ಕಂಪ್ಲೀಟೆಡ್ ಹಿಸ್ MSc M.Ed. ಆಮೇಲೆ ಸ್ಪೌಸ್ ಅಂತಂತಂದರೆ ಇಲ್ಲಿ ಗಂಡ ಅಥವಾ ಹೆಂಡತಿ ಅಂತಿರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಆತನ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಿಸ್ ಸ್ಪೌಸ್ ನೇಮ್ ಈಸ್, ಆತನ ಹೆಂಡತಿ ಹೆಸರು. ಹಿಸ್ ಸ್ಪೌಸ್ ನೇಮ್ ಈಸ್ ವಾಣಿ. ಹಿಸ್ ಸ್ಪೌಸ್ ನೇಮ್ ಈಸ್ ವಾಣಿ. ಆಮೇಲೆ ಆತನ ಮುಂದೆ ಏನು ಕೊಟ್ಟಿದ್ದಾರೆ ಅಂತಂದರೆ ಡಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಆ ಡಾಟರ್ ಹೆಸರು ಮತ್ತು ಅವಳು ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್, ಯಾವ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಸ್ಟಡಿ ಮಾಡ್ತಿದ್ದಾಳೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಬರೆಯೋಣ? ಆ್ಯಂಡ್ ಹಿಸ್ ಡಾಟರ್ ನೇಮ್ ಈಸ್ ಅಂಕಿತಾ. ಆಮೇಲೆ ಹೂ ಈಸ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್, ಅಲ್ಲೇ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಹೂ ಈಸ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ ಅಂತಂತಂದರೆ ಇಲ್ಲಿ ಪ್ರೊಫೆಷನ್ ಇದೆ. ಸೊ ಆತನ ಪ್ರೊಫೆಷನ್ ಏನು ಅಂತಂತಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ SBI ಹಾನ್ಗಲ್ ಅಂತಿರುತ್ತೆ ಇದೆ. ಸೊ he is assistant manager in SBI ಲಾಂಗ್ ಫಾರ್ಮ್ ಗೊತ್ತಿರದೆ, ಹೀಗಾಗಿ ಅದನ್ನು ಸ್ವಲ್ಪ ಬಿಡಿಸಿ ಬರೆದರೆ ಒಳ್ಳೆಯದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಟ್ ಈಸ್ ಇನ್ ಹಾನ್ಗಲ್. ಓಕೆ, ಫುಲ್ ಸ್ಟಾಪ್ ಕೊಡಿ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಹಾಬೀಸ್. ಈ ಒಂದು ಪಾಯಿಂಟನ್ನು ನಮಗಿಲ್ಲಿ ಎನ್ಲಾರ್ಜ್ ಮಾಡಬಹುದು, ಅದನ್ನು ನಾವೀಗ ಎನ್ಲಾರ್ಜ್ ಮಾಡೋಣ. ಹಿಸ್ ಹಾಬೀಸ್ ಆರ್ ಅಂತ ತೆಗೆದುಕೊಳ್ಳೋ ಬದಲಾಗಿ ನಾನು ಈಗಾಗಲೇ ಹೇಳಿದಂತೆ ಏನು ಮಾಡಿ ಅಂತಂತಂದರೆ he spends most of his time in ಅಲ್ಲಿ ಮೊದಲನೇ ಒಂದು ಹಾಬಿ ಏನಿದೆ ಅಂತಂದರೆ ರೀಡಿಂಗ್ ಇದೆ, ಅದನ್ನು ಬರೆದ್ಬಿಟ್ಟು he spends most of his time in reading ಅಂತ ಬರೆದು ಸ್ಟಾಪ್ ಮಾಡಿ. ಆಮೇಲೆ ಮತ್ತೊಂದು ಹಾಬಿ ಇದೆ ಟ್ರೆಕ್ಕಿಂಗು, ಅದನ್ನು ಏನು ಮಾಡೋದು ಅಂತಂತಂದರೆ ಇಂಟ್ರೆಸ್ಟೆಡ್ ಅಂತಕ್ಕಂಥ ಒಂದು ವರ್ಬನ್ನು ತೆಗೆದುಕೊಂಡು ಇನ್ನೊಂದು ಸೆಂಟೆನ್ಸ್ ಮಾಡಿದರೆ ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಏನಾಗುತ್ತೆ ಅಂತಂದರೆ ದೊಡ್ಡದಾಗಿರುತ್ತೆ, ಅಟ್ರಾಕ್ಟಿವ್ನೂ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಒಬ್ಬ ವ್ಯಾಲ್ಯುವೇಟರಿಗೆ ನಾವು ನಮ್ಮ ವೊಕ್ಯಾಬುಲರಿಯನ್ನು ಕೂಡ ತೋರಿಸಿದಂತಾಗುತ್ತೆ. ಈ ಒಂದು ಕಾರಣದಿಂದ ನಾವು ಅತಿ ಹೆಚ್ಚು ಟೋಟಲ್ ಔಟ್ ಮಾರ್ಕ್ಗಳನ್ನ ಈ ಪ್ರೊಫೈಲ್ಗೆ ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ಈ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ರೀಡಿಂಗ್ ಅಂತ ಬರೆದು ಇಲ್ಲಿ ಫುಲ್ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಹಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಟ್ರೆಕ್ಕಿಂಗ್ ಅಂತಕ್ಕಂಥ ಒಂದು ಏನಿದೆ ವರ್ಬ್ ಇದೆ, ಅದನ್ನು ಇಲ್ಲಿ ಏನು ಮಾಡಬೇಕು ಅಂತಂದರೆ ಬರೀಬೇಕು. ಹಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಟ್ರೆಕ್ಕಿಂಗ್. ಇದನ್ನು ಒಂದೇ ಸೆಂಟೆನ್ಸ್ನಲ್ಲೂ ನಾವು ಕಂಪ್ಲೀಟ್ ಮಾಡಬಹುದಾಗಿತ್ತು. ಹಿ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ರೀಡಿಂಗ್ ಆ್ಯಂಡ್ ಟ್ರೆಕ್ಕಿಂಗ್ ಅಂತ ಬರೆದಿದ್ರೂ ಓಕೆ ಇರ್ತಿತ್ತು, ಬಟ್ ಅದು ಇಲ್ಲಿಗೆ ಮುಗಿದು ಹೋಗ್ತಿತ್ತು. ಈಗ ಇನ್ನೊಂದು ಲೈನ್ ಹೆಚ್ಚಾಗೋಗೋಸ್ಕರ ಆಯಿತು, ನಮ್ಮ ವೊಕ್ಯಾಬುಲರಿಯನ್ನು ಪ್ರೆಸೆಂಟ್ ಮಾಡೋಗೋಸ್ಕರ ಆಯಿತು, ನಮ್ಮ ಒಂದು ಪ್ರೊಫೈಲ್ ಅಟ್ರಾಕ್ಟಿವ್ ಆಗಿ ಕಾಣೋ ಒಂದು ಉದ್ದೇಶನೂ ಆಯಿತು. ಎಲ್ಲ ಒಂದು ಇದರಿಂದ ಈ ರೀತಿಯಾಗಿ ಏನು ಮಾಡಬೇಕು ಅಂತಂದರೆ
ಅಂತಂತಂದರೆ ನಾವು ಹೆಚ್ಚಿನ ಒಂದು ವೊಕ್ಯಾಬುಲರಿ ನಮ್ಮ ಒಂದು ಶಬ್ದ ಭಂಡಾರವನ್ನು ಅದರಲ್ಲಿ ಪ್ರೊಫೈಲಲ್ಲಿ ನಾವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಲಾಸ್ಟ್ ಪಾಯಿಂಟ್, ದಟ್ ಈಸ್ ರೀಸನ್ಸ್ ಫಾರ್ ಹಿಸ್ ಪಾಪ್ಯುಲಾರಿಟಿ, ಹೆಲ್ಪ್ಸ್ ದ ಪುವರ್ ಆ್ಯಂಡ್ ನೀಡಿ ಅಂತಿದೆ. ಸೊ ಅದನ್ನು ಯಾವ ರೀತಿ, ಹಿ ಬಿಕೇಮ್ ಪಾಪ್ಯುಲರ್ ಫಾರ್ ಹಿಸ್ ನೋಬಲ್ ಕ್ವಾಲಿಟೀಸ್, ಆತನು ತನ್ನ ಉದಾತ್ತ ಗುಣಗಳಿಗೋಸ್ಕರ, ಫಾರ್ ಎಕ್ಸಾಂಪಲ್ ಅಂತ ಅದನ್ನು ಹೆಲ್ಪ್ಸ್ ದ ಪುವರ್ ಆ್ಯಂಡ್ ನೀಡಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಿ ಬಿಕೇಮ್ ಪಾಪ್ಯುಲರ್ ಫಾರ್ ಹಿಸ್ ನೋಬಲ್ ಕ್ವಾಲಿಟೀಸ್ such as helping the poor and needy people. ಈ ರೀತಿಯಾಗಿ ಒಂದು ಮಾದರಿ ಪ್ರೊಫೈಲನ್ನು ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಬರೀಬೇಕಾಗಿರುತ್ತೆ. ಒಂದು ಪ್ರೊಫೈಲ್ ಅಂತಂದಾಗ ಇಲ್ಲಿ ಮೇನ್ ಅಂತಂತಂದರೆ ಮೊದಲನೇದು ಹ್ಯಾಂಡ್ ರೈಟಿಂಗು, ನೆಕ್ಸ್ಟು ಲ್ಯಾಂಗ್ವೇಜ್ ಅಕ್ಯುರೆಸಿ, ನಾವು ಯಾವ ರೀತಿ ಭಾಷೆಯನ್ನು ಶಬ್ದ ಭಂಡಾರವನ್ನು ಇದರಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು, ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನ ನಾವೇನು ಮಾಡ್ತೀವಿ ಅಂತಂದರೆ ಇದರಲ್ಲಿ ಬಳಕೆ ಮಾಡಿದ್ದೀವೋ ಇಲ್ಲೋ, ಈ 3 ಅಂಶಗಳನ್ನ ಆಧಾರದಲ್ಲಿ ಇಟ್ಕೊಂಡು, ಆಮೇಲೆ ಸ್ಪೆಲ್ಲಿಂಗ್ಸ್ಗಳನ್ನು, ಈ 4 ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಒಬ್ಬ ವ್ಯಾಲ್ಯುವೇಟರ್ ಏನು ಮಾಡಿರ್ತಾನೆ ಅಂತಂದರೆ ಒಬ್ಬ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ಗಳನ್ನ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ನಮ್ಮ ಹ್ಯಾಂಡ್ ರೈಟಿಂಗು, ಆಮೇಲೆ ಲ್ಯಾಂಗ್ವೇಜ್ ಅಕ್ಯುರೆಸಿ, ಆಮೇಲೆ ಸ್ಪೆಲ್ಲಿಂಗ್ಸು ಮತ್ತೇನು ಅಂತಂದರೆ ಈ ಎಲ್ಲ ಪಾಯಿಂಟ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಬೇಕು. ಈ ಒಂದು 4 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾವು ಪ್ರೊಫೈಲನ್ನು ಬರೆಯಬೇಕು. ಥ್ಯಾಂಕ್ ಯು.